ಹಾಂ ಹಾಂ. ಇವಾಗೆಲ್ಲ ರೋಡಲ್ಲಿ ಹಾಕ್ಬಿಡ್ತಾರಲ್ಲ, ಆ ಥರ ಹಾಕಲ್ಲ ನೀವು? ಈ ಥರ ಕಣ ಮಾಡಿಬಿಟ್ಟೆ ಮಾಡೋದು. ಕಣ ಮಾಡಿ ಹಾಕೋದು. ರೋಡಲ್ಲಿ ಹಾಕಿದ್ರೆ ಎಲ್ಲ ಜನಗಳಿಗೆ ತೊಂದರೆ ಆಯ್ತದೆ. ಹಾಂ, ಜನಗಳಿಗೆ ತೊಂದರೆ. ಆಮೇಲೆ ಕಂಪ್ಲೀಟಾಗಿ ಸಿಗುತ್ತಾ ರಾಗಿ ಅದು? ಸಿಗಲ್ಲ. ಹಾಂ ಹಾಂ, ನೀಟಾಗಿರುತ್ತೆ. ನೀಟಾಗಿರುತ್ತೆ. ಆಮೇಲೆ ಏನು ಮಾಡ್ತೀರಾ? ಇದು ಸಗಣಿ ಸಾರಿಸಾದ್ಮೇಲೆ ಕೆಲಸ ಎಲ್ಲ ಮುಗಿದ್ಮೇಲೆ ಹುಲ್ಲಾಡ್ಬಿಟ್ಟು ಹಾಂ, ಮನೆ ಟ್ರ್ಯಾಕ್ಟ್ರಲ್ಲಿ ಓಡಿಸ್ತೀವಿ. ಅಲ್ಲ, ಎಲ್ಲ ಕೆಲಸ ಆದಮೇಲೆ ಈ ಜಾಗನ ಮಾಮೂಲಿ ಹೊಲಕ್ಕೆ ಬಳಸ್ಕೊತೀವಿ. ಹಾಂ. ತಿರ್ಗಾ ಹೊಲ ಉತ್ಕೊಂಡು. ಓ, ತಿರ್ಗಾ ಒಳ ಉತ್ಬಿಡೋದಾ? ಇದು ರಾಗಿಗೆ ಮಾತ್ರ ಯೂಸ್ ಆಗೋದಾ? ರಾಗಿ ಭತ್ತ ಯಾವ ಥರ ಯೂಸ್ ಆಗುತ್ತೆ? ಎಲ್ಲ ಥರ ಮಾಡ್ಬೋದು. ಸರ್, ಇಲ್ಲಿರೋ ರಾಗಿ ಎಷ್ಟು ಮೂಟೆ ಆಗುತ್ತೆ ಸರ್? ಇದಾ? ಹಾಂ, ಒಂದು 6-7 ಮೂಟೆ ಆಗುತ್ತೆ. ಅಷ್ಟೂ? ಅಷ್ಟು ಜಾಸ್ತಿ ಆಗುತ್ತೆ. ಅಷ್ಟು ಏನಿಲ್ಲ ಅಂದ್ರೆ ಒಂದು 30 ಕ್ವಿಂಟಲ್ ಆಗುತ್ತೆ. 30 ಕ್ವಿಂಟಲ್ ಆಗುತ್ತಾ? 30 ಕ್ವಿಂಟಲ್ ಮೇಲೆ ಆಗುತ್ತೆ.